ಈ ಕಥೆ ಶುರುವಾಗೋದು ಪ್ರಾಚೀನ ಭಾರತದ ಒಂದು ರಾಜಸಭೆಯಲ್ಲಿ. ವಿದೇಹದ ರಾಜ ಜನಕ ಒಂದು ದೊಡ್ಡ ತಾತ್ವಿಕ ಚರ್ಚೆಯನ್ನ ಏರ್ಪಡಿಸಿದ್ದ. ಆ ಕಾಲದ ಶ್ರೇಷ್ಠ ಪಂಡಿತರೆಲ್ಲ ಅಲ್ಲಿದ್ರು. ಸಭೆಯಲ್ಲಿ ಒಂದು ರೀತಿಯ ಗಂಭೀರ ವಾತಾವರಣ. ಗೆದ್ದವರಿಗೆ ಬಹುಮಾನ 1,000 ಹಸುಗಳು. ಅಷ್ಟೇ ಅಲ್ಲ, ಪ್ರತಿ ಹಸುವಿನ ಕೊಂಬಿಗೂ 10 ತೊಲ ಶುದ್ಧ ಚಿನ್ನ. ಆದ್ರೆ ಸವಾಲನ್ನ ಕೇಳಿ ಅಲ್ಲಿದ್ದ ಎಲ್ಲ ಪುರುಷ ಪಂಡಿತರು ಮೌನವಾದರು. ಆಗ ಸಭೆಯ ಅತ್ಯಂತ ಪ್ರಭಾವಿ ತತ್ವಜ್ಞಾನಿಗೆ ಸವಾಲೆಸೆಯಲು ಒಬ್ಬರು ಎದ್ದು ನಿಂತರು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ದಾಖಲಾಗಿರುವ ಆ ಹೆಸರು ಗಾರ್ಗಿ ವಾಚಟ್ನವಿ. ಸಭೆಯಲ್ಲಿ ಗಾರ್ಗಿ ಪ್ರಸಿದ್ಧ ಋಷಿ ಯಾಜ್ಞವಲ್ಕ್ಯರನ್ನ ಪ್ರಶ್ನಿಸಲು ಶುರುಮಾಡಿದಳು. ಅವಳು ಜ್ಞಾನದ ಗಡಿಗಳನ್ನೇ ಮೀರಿ ವಾಸ್ತವದ ಮೂಲವನ್ನೇ ಪ್ರಶ್ನಿಸಿದಳು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಗಾರ್ಗಿ ಒಬ್ಳೇ ಇರಲಿಲ್ಲ. ಅವಳು ಬ್ರಹ್ಮವಾದಿನಿಗಳು ಅಂತ ಕರೆಯಲ್ಪಡುತ್ತಿದ್ದ ಮಹಿಳಾ ವಿದ್ವಾಂಸರ ಗುಂಪಿಗೆ ಸೇರಿದವಳು. ಪ್ರಾಚೀನ ಗ್ರಂಥಗಳಲ್ಲಿ ಪುರುಷರ ಜೊತೆ ವಾದಿಸಿದ ಬೇರೆ ಮಹಿಳೆಯರ ಹೆಸರುಗಳೂ ಇವೆ. ಆದ್ರೆ ಶತಮಾನಗಳು ಕಳೆದಂತೆ ಏನೋ ಬದಲಾಗುತ್ತಾ ಹೋಯ್ತು. ಇತಿಹಾಸಕಾರರು ಇದನ್ನ ದಾಖಲಿಸಿದ್ದಾರೆ. ಗಾರ್ಗಿಯ ಕಾಲಕ್ಕೂ ಆಮೇಲೆ ಬಂದ ಸಾಮಾಜಿಕ ನಿಯಮಗಳಿಗೂ ನಡುವೆ ತುಂಬಾನೇ ಅಂತರವಿದೆ. ಮನುಸ್ಮೃತಿಯಂತಹ ಗ್ರಂಥಗಳಲ್ಲಿ ಈ ಬದಲಾವಣೆ ಕಾಣಿಸುತ್ತೆ. ಮಹಿಳೆಯರ ಪಾತ್ರದ ಬಗ್ಗೆ ವಿರೋಧಾಭಾಸಗಳಿವೆ. ಈಗ 12ನೇ ಶತಮಾನಕ್ಕೆ ಬರೋಣ. ಈ ಮರೆತು ಹೋದ ಪರಂಪರೆಯ ಒಂದು ಪ್ರತಿಧ್ವನಿ ಕೇಳಲು. ಕರ್ನಾಟಕದಲ್ಲಿ ಅಕ್ಕಮಹಾದೇವಿ ದೇವರನ್ನ ಅರಸುತ್ತಾ ಎಲ್ಲವನ್ನೂ ತ್ಯಜಿಸಿದಳು. ಅವಳ ವಚನಗಳು ಲೌಕಿಕ ನಿರೀಕ್ಷೆಗಳ ವಿರುದ್ಧ ಎದ್ದ ಒಂದು ಬಂಡಾಯದ ಕಿಡಿಯಂತಿತ್ತು. 2 ಪ್ರಪಂಚಗಳ ನಡುವೆ ಸಿಲುಕಿದ ಹೆಣ್ಣಿನ ಸಂಕಟವನ್ನ ಅವಳು ಬಿಚ್ಚಿಟ್ಲು. ಅವಳ ಆಧ್ಯಾತ್ಮಿಕ ಹಾದಿ ಈಗ ಬಂಡಾಯವಾಗಿತ್ತು, ಕೇವಲ ಭಾಗವಹಿಸುವಿಕೆ ಆಗಿರಲಿಲ್ಲ. ಇದೆಲ್ಲ ನಮ್ಮನ್ನ ಒಂದು ದೊಡ್ಡ ಐತಿಹಾಸಿಕ ರಹಸ್ಯದ ಮುಂದೆ ನಿಲ್ಲಿಸುತ್ತೆ. ಒಂದು ಕಾಲದಲ್ಲಿ ನಮ್ಮಲ್ಲಿ ಇದು ಇತ್ತು, ಆಮೇಲೆ ಕಳೆದೋಯ್ತು. ಪ್ರಶ್ನೆ ಇಷ್ಟೇ, ಏನಾಯ್ತು?